ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ನೋಡ್ರಿ, ಸರ್ವೋಚ್ಚ ನ್ಯಾಯಾಲಯ ಅಂತಂದ್ರೇನು? ಸುಪ್ರೀಂ ಕೋರ್ಟ್ ಅದಲ್ಲ. ಅವದೇ ನಮ್ಮ ಇಡೀ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡ ಕೋರ್ಟ್ ಯಾವುದು? ಸುಪ್ರೀಂ ಕೋರ್ಟ್. ಅದಕ್ಕಿಂತ ದೊಡ್ಡ ಕೋರ್ಟ್ ಇಲ್ಲ. ಆ ಸುಪ್ರೀಂ ಕೋರ್ಟ್ದವ್ರು ಏನಪ್ಪ ಅಂತಂದ್ರೆ 4 ವಿಧದ ತ್ಯಾಜ್ಯ ವಿಲೇವಾರಿಯನ್ನ ಏನು ಮಾಡಿ ಅಂತ ಹೇಳಿದಾರ. ಆಯ್ತಾ? ಇಷ್ಟು ನೀವು ಮೊದಲೇನಿತ್ತು? 2 ಡಬ್ಬಿ ಇದ್ದು, ಒಂದು ಒಣ ಕಸ, ಇನ್ನೊಂದು ಹಸಿ ಕಸ. ಜೋರ ಚಪ್ಪಾಳೆ. ಯಾಕಂದ್ರೆ ನಿಮ್ಮ ಬಾಯಿಯಿಂದ ಅದು ಬಂದದಪ್ಪ ಅಂತಂದ್ರೆ ಅದು ಕಾರ್ಯಕ್ರಮ ಸಕ್ಸಸ್ ಆದಂಗ. ಅದಕ್ಕೆ ಈ ಹಿಂದೆ ಯಾರು ಹೊಸ ಡಬ್ಬಿ ತಂದ ಅದು ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ. ಅದಕ್ಕೆ ನಮ್ಮ ಹಾದಿಮನಿ ಮೇಡಮ್ ಅವರು ಅದರ ಕುರಿತು ಹೇಳಬೇಕಾಗಿ ಕೇಳಿ. ಮೊದಲೆಲ್ಲ 2 ಕಸ ಇದ್ವು, ಹಸಿ ಕಸ, ಒಣ ಕಸ. ಇನ್ಮೇಲಿಂದ 4 ತರ ಕಸದೊಳಗೆ 4 ತರ ವಿಂಗಡಣೆ ಮಾಡಿ ಹೇಳಿದ್ದಾರೆ. ಅದರಲ್ಲಿ ಮೊದಲನೇದು ಹಸಿ ಕಸ, ಎರಡನೇದು ಮರುಬಳಕೆ ಮಾಡಬಹುದಾದ ಒಣ ಕಸ, ಮೂರನೇದು ಸ್ಯಾನಿಟರಿ ತ್ಯಾಜ್ಯ, 4 ವಿಶೇಷ ಆರೈಕೆ ತ್ಯಾಜ್ಯ. ಸ್ಯಾನಿಟರಿ ತ್ಯಾಜ್ಯ ಅಂದ್ರೆ ಡೈಪರ್, ಪ್ಯಾಂಪರ್ಸ್, ಮತ್ತು ಇಂಜೆಕ್ಷನ್ ಟ್ಯಾಬ್ಲೆಟ್, ವೇಸ್ಟ್ ಆದಂಥ ಟ್ಯಾಬ್ಲೆಟು, ಮತ್ತು ಇದು ಕನ್ನಡಿ, ಗ್ಲಾಸು, ಬಳಿಸುಗಳು, ಈ ಥರದ್ದೆಲ್ಲ ಸ್ಯಾನಿಟರಿ ಅಪಾಯಕಾರಿ ತ್ಯಾಜ್ಯಗಳು. ಇದು ವಿಶೇಷ ಕಾಳಜಿ ತ್ಯಾಜ್ಯ ಅಂದರೆ ಬ್ಯಾಟ್ರಿ, ಮೊಬೈಲು, ಸೆಲ್ಲು, ಲ್ಯಾಪ್ಟಾಪು ಮತ್ತು ಫ್ರಿಜ್ಜು ಅವೆಲ್ಲ ವೇಸ್ಟ್ ಆಗಿರ್ತಾವಲ್ಲ ಅವನ್ನ ಸಪ್ರೇಟ್ ಮಾಡಿಕೊಟ್ರೆ, ಎಲ್ಲ ಮಿಕ್ಸ್ ಮಾಡಿಕೊಟ್ರೆ ಒಂದು ಕನ್ಸ್ಟ್ರಿ ಡಿವೈಡ್ ಮಾಡೋಕ್ಕೆ ಈಗಿನ ಅದು ಮತ್ತೆ ಇನ್ನೊಂದು ಬಕೆಟ್ ಇಲ್ಲ ಕವರ್ ಹಾಕಿ ಚಿನ್ನ ಮಾಡಿದ್ರೆ ನೋಡಿ. ಅವರು ಆಕ್ಚುಲಿ ನೋಡ್ರಿ, ನಮ್ಮ ಮನೆ ಮಠ ಬಂದು ನಮ್ಮ ಪಟ್ಟಣ ಪಂಚಾಯತಿ ಕಾರ್ಯಾಲಯ ಏನ್ ಹೇಳ್ತಾರಪ್ಪ ಅಂತಂದ್ರೆ ಈ ಮನೆ ಸುತ್ತಮುತ್ತ ಸ್ವಚ್ಛತೆ ಯಾಕೆ ಯಾರ ಕಸ ನಿಮ್ಮ ಮನೆ ಸುತ್ತಮುತ್ತ ಬಿತ್ತಂತಂದ್ರ ಅದ್ರಾಗ ನೊಣ ಕುಂದಿರ್ತಾವ. ಇದು ಆ ನೊಣ ಏನ್ ಮಾಡತ್ತ ಅದ ಕಾಯಿಗಳು ಬಂದು ಇಲ್ಲಿ ಊಟ ಮಾಡಕ್ ನೋಡಿದ್ರು ಮಾಡ್ಬೇಕು ನೋಡಿದ್ರು ಅದಲ್ಲ. ಆ ಹೇಸಿಗೆ ಮ್ಯಾಗ ಆ ಕಸದ ಮ್ಯಾಗ ಕುಂತಂತ ನೊಣ ಬಂದು ನಿಮ್ಮ ಊಟದ ಮ್ಯಾಗ ಕುಂತಂತದ ಅದ ಹೇಸಿಗೆ ನಿಮ್ಮ ಹೊಟ್ಟೆ ಅದು ನಿಮ್ಮ ಹೊಟ್ಟೆಯಾಗ ಹೋದ್ಪ ಅಂತಂದ್ರ ನಿಮ್ಮ ಒಳಗಿರುವಂತ ಏನು ಕರಳು, ಹೊಟ್ಟಿ, ಅನ್ನನಾಳ, ಇವೇನು ಜಠರ, ಆಮೇಲೆ ಏನು ಕಿಡ್ನಿ, ಲಿವರು, ಇವೆಲ್ಲ ಏನಕ್ಕಪ್ಪ ಅಂತಂದ್ರೆ ಡ್ಯಾಮೇಜ್ ಆಗ್ತವೆ. ಈಗ ಅವಾಗ ನಿಮಗೆ ವಾಂತಿ, ಸಂಡಾಸ, ಜ್ವರ, ಮತ್ತೆ ಇವೆಲ್ಲ ಶುರು ಅವಾಗ ಏನು ಮಾಡೋದಾಗುತ್ತೆ? ಡಾಕ್ಟರ್ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು, ಬಟ್ಟೆ ಕೊಯ್ಕೊಂಡು, ಆಪರೇಷನ್ ಮಾಡಿಸ್ಕೊಂಡು, ಅವ್ನಿಗೆ ಇದು ಹೊಲ ಮಾಡಿ ಏನು ಮಾಡೋದಾಗತ್ತೆ? ದೀಕ್ಷೆ ನೋಡ್ರಿ ನೋಡ್ರಿ, ಎಲ್ಲಿ ಒಂದು ಕಸ ಅರ್ಥ ಮಾಡ್ಕೊಂಡ್ರಿ, ಬರೀ ಒಂದು ಕಸದಿಂದ ಇಷ್ಟೆಲ್ಲ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ. ಆ ಕೆಟ್ಟದ್ದು ನಿಮಗಾಗಬಾರ್ದಂತ ತಿಳ್ಕೊಂಡು ಪಾಪ ಅವರು ಏನ್ ಮಾಡ್ತಾರ? ದಿನಾ ವ್ಯಾನ್ ತಗೊಂಡ್ಬರ್ತಾರ, ಕಸದ ಗಾಡಿ ತಗೊಂಡ್ಬರ್ತಾರಲ್ಲ, ತಗೊಂಡ್ಬಂದು ಪಾಪ ಡ್ರೈವರ್ ಏನೋ ಮುಂದೆ ಹೊಡಿತಿರ್ತಾರ, ಕುಂತ್ಕೊಂಡು ಹೊಡಿತಿರ್ತಾರ. ಆದ್ರೆ ಪಾಪ ಕಸ ತುಂಬಾ ಪಾಪ ಅವ್ರು ನೋಡಿದ್ರೆ ನನಗೆ ಪ್ರತಿದಿನ ಕೆಟ್ಟ ಅನ್ಸುತ್ತೆ. ಅವ್ರ ಪಾಪ ಯಾರ್ಯಾರೋ ಏನೇನೋ ಕಸ ಹಾಕ್ತಿರ್ತಾರ, ಪಾಪ ಅವ್ರು ಅದೆಲ್ಲ ಹೊಲಸ ಆ ಗಾಡಿ ಹೋಗುವಾಗ ಹೊಲಸ್ನಾಗ್ತದೆ. ಆದ್ರೆ ಪಾಪ ಆ ವ್ಯಕ್ತಿ ಅದ ಹೊಲಸ ಕುಡಿದನ ಪಾಪ ನಕ್ಕೋತನ ಯಾರು ಕಸ ಕೊಡ್ತಾರ ಅದನ್ನ ನಕ್ಕೋತ ಸ್ವೀಕಾರ ಮಾಡ್ತಾರಲ್ಲ, ಆ ಸಿಬ್ಬಂದಿ ಬಲ್ಲಿ ಜೋರ ಅದನ್ನೇ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ಯಾರ, ಅದನ್ನೇ ನಮ್ಮ ಬಸವಾದಿ ಶರಣರು ಹೇಳ್ಯಾರ. ಏನಪ್ಪಾ ಅಂತಂದ್ರೆ ಯಾರು ನಮಗೋಸ್ಕರ
ಏಯ್ ಇದೆಲ್ಲ ವಿಡಿಯೋ ಆಗುತ್ತೆ, ಹಿಂಗೆ ವಿಡಿಯೋ ಬಿಡ್ತೀನಿ ನಾ ಎಡಿಟ್ ಮಾಡಕ್ ಹೊಸತಿ ಇಲ್ಲ. ಸರ್ ಏನು ಮಾತಾಡಕತ್ತಾರ, ಹುಡುಗರು ಏನು ಮಾಡಕತ್ತಾರ, ವಿಡಿಯೋ ಹೋಗುತ್ತೆ ಹಿಂಗೆ ನೋಡ್ಬೇಕು. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದೇನಪ್ಪ ಅಂದ್ರೆ, ಇದನ್ನೇ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಲಿಸ್ಕೊಂಡಾರ, ಇದನ್ನೇ ನಮ್ಮ ಬಸವಣ್ಣವರು ಕಲಿಸ್ಕೊಂಡಾರ. ಏನಂತ ಹೇಳಿ, ಎಲ್ಲಾರು ಬಿಟ್ಟ ಕೆಲಸವನ್ನ ಯಾರು ಪ್ರೀತಿಯಿಂದ ಮಾಡ್ತಾರಲ್ಲ ಅವ್ರು ಸಣ್ಣವರಲ್ಲ, ಅವರು ದೊಡ್ಡವರು. ಎಲ್ಲಾರು ಮಾಡ್ಯಾಕ ಒಳ್ಳೆ ಅಂತಿರ್ತಾರ, ಆದ್ರೆ ಯಾರು ಅದನ್ನ ತೊಂಬರಿ ನಾ ಮಾಡ್ತೇನೆ ಅಂತ ಎಷ್ಟೋ ಜನ ಏನ್ ಮಾಡ್ತಾರ, ನಮ್ಮ ಅಂಬೇಡ್ಕರ್ ಸಮಾಜದವರು ಏನ್ ಮಾಡ್ತಾರೆ, ಯಾಕಂದ್ರೆ ನಾವು ಅವ್ರನ್ನ ನಮ್ಮ ಮನೆ ಮಕ್ಕಳು ನೀವೆಲ್ಲರೂ ಸಹ ಏನ್ ಮಾಡ್ಬೇಕಂತಂದ್ರೆ, ಅವರು ಇಷ್ಟೊತ್ತನ ಹೇಳಿದ್ರು, ಇಷ್ಟೊತ್ತನ ನಾವೇನ್ ಮಾಡ್ತೀವಿ, ಏನ್ ಮಾಡ್ತಿದ್ವಿ, ಒಂದು ಹಸಿ ಕಸ ಮತ್ತ ಅಲ್ಲಿ ಅವರು ಮೇಡಮ್ ಅವ್ರು ಇನ್ನೊಂದು ಪಾಯಿಂಟ್ ಏನ್ ಹೇಳಿದ್ರಪ್ಪ ಅಂತಂದ್ರೆ, ಈಗ ಹಸಿ ಕಸ ಅಂತಂದ್ರೆ ಏನು, ಅಡಿಗೆ ಮನೆ ಅಂತ, ಅಡಿಗೆ ಮನೆಯಾಗ ಪುಂಡಿ ಪಲ್ಲೆ, ಕರಿಬೇವು, ಕೊತ್ತಂಬರಿ ಇಂಥವೆಲ್ಲ ಸೋಸಿ, ಆಮೇಲೆ ಟಮಾಟಿ ಗಿಮಾಟಿ ಹೆಚ್ಚಿನ ಉದುರ್ತಾವ, ಹೀರೆಕಾಯಿ ಪಲ್ಲೆ ಹೆಚ್ಚಿನ ಉದುರ್ತಾವ, ಅಂಥವೆಲ್ಲ ಹಸಿ ಕಸ ಅಂತಾರ. ಹಣ್ಣು ಮತ್ತು ತರಕಾರಿ ಸಿಪ್ಪೆ, ಬಾಳೆಹಣ್ಣು ಸಿಪ್ಪಿ, ಅದು ಎಲ್ಲ ಹಸಿ ಕಸ ಬರ್ತದ. ಮತ್ತೆ ನೀವು ಉದುರ್ತದಲ್ಲ, ಮುಸ್ಲಿ ಹಾಕ್ತಿರ್ತಲ್ಲ, ಅಂಥವು ಸಹ ಹಸಿ ಕಸ ಬರ್ತದ. ಹೂ ಮತ್ತು ಕೈ ತೋಟದ